ಹಾಯ್ ಸ್ನೇಹಿತರೆ, ಪದ್ಮಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಬೆಂಡೆಕಾಯಿ ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಅರ್ಧ ಕೆಜಿ ಬೆಂಡೆಕಾಯಿ ತೊಳೆದು ಹೆಚ್ಚಿಕ್ಕಿರೋದು, ಚಕ್ಕೆ ಒಂದು ಸ್ವಲ್ಪ, ಲವಂಗ 2, ಏಲಕ್ಕಿ ಒಂದು ಸ್ವಲ್ಪ ಹುಣಸೆಹಣ್ಣು, 2 ಟೊಮೊಟೊ, ಹುಳಿ ಸಾರು ಪುಡಿ 3 ಸ್ಪೂನು, 1 ಕಪ್ ಕಾಯಿ ತುರಿ, ಹುರ್ಗಡ್ಲೆ 1 ಸ್ಪೂನು, ಗಸಗಸೆ ಅರ್ಧ ಸ್ಪೂನು, ಈರುಳ್ಳಿ 1, ಬೆಳ್ಳುಳ್ಳಿ 1, ಇದು ಒಗ್ಗರಣೆಗೆ ಗೆಜ್ಜಿಕ್ಕಿರೋ ಬೆಳ್ಳುಳ್ಳಿ, ಒಣಮೆಣ್ಸಿಕಾಯಿ, ಕರಿಬೇವು. ಈಗ ಬಾಣಲೆ ಇಕ್ಕಂದಿದ್ದೀನಿ, ಕಾಯ್ದಿದೆ. ಈಗ ಬೆಂಡೆಕಾಯಿಯ ಫ್ರೈ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಫ್ರೈ ಮಾಡೋಣ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇದು ಗಮ್ ಥರ ಅಂಟು ಥರ ಇರಬಾರ್ದು, ಕ್ಲೀನಾಗಿ ಫ್ರೈ ಆಗಬೇಕು. ಇದು ಇಷ್ಟು ಫ್ರೈ ಆದರೆ ಸಾಕು. ನೋಡಿ, ಇದು ಫ್ರೈ ಆಗಿದೆ, ಸಾಕು. ಈಗ ಆಫ್ ಮಾಡ್ಕೊಳ್ಳೋಣ. ಈಗ ರುಬ್ಕೊಳ್ಳೋಣ. ಇವೆಲ್ಲ ಹಾಕಂಡು ಕಾಯಿಗೆ ಗಸಗಸೆ, ಕಡಲೆ, ಸಾಂಬಾರು ಪುಡಿ, ಇದು ಚಕ್ಕೆ, ಲವಂಗ, ಏಲಕ್ಕಿ, ಸ್ವಲ್ಪ ಹುಣಸೆಹಣ್ಣು, ಟೊಮೊಟೊ, ಈರುಳ್ಳಿ ಈಗ 1, ಬೆಳ್ಳುಳ್ಳಿ 1 ಇದೆ. ಈಗ ಇದಿಷ್ಟು ನೈಸಾಗಿ ರುಬ್ಕೊಳ್ಳೋಣ. ಇಷ್ಟು ನೈಸಾಗಿ ರುಬ್ಕೊಂಡ್ರೆ ಸಾಕು ಖಾರ. ನೋಡಿ, ಈ ಒಗ್ಗರಣೆಗೆ ಇಕ್ಕಂದಿದ್ದೀನಿ. ಈಗ ಪಾತ್ರೆ ಕಾಯ್ದಿದೆ. ಈಗ ಎಣ್ಣೆ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಣ್ಣೆ ಕಾಯ್ದಿದೆ. ಈಗ ಒಂದು ಸ್ವಲ್ಪ ಸಾಸಿವೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಇಂಗು, ಒಗ್ಗರಣೆಗೆ ಕರಿಬೇವು ಸೊಪ್ಪು, ಒಣಮೆಣ್ಸಿಕಾಯಿ, ಬೆಳ್ಳುಳ್ಳಿ. ಈಗ ಇದು ಇಷ್ಟು ಫ್ರೈ ಆಗಿದೆ. ನೋಡಿ, ಇವಾಗ ರುಬ್ಬಿಕ್ಕಂದಿರ ಖಾರ ಹಾಕ್ತಾಯಿದ್ದೀನಿ. ಈಗ ಜಾರಲ್ಲೂ ಎಲ್ಲ ಮಸಾಲೆ ಇತ್ತಲ್ಲ, ಅದನ್ನೆಲ್ಲ ಸೇರಿಸಿ ನೀರಾಕಿ ಹಾಕಿದ್ದೀನಿ. ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಕುದೀಲಿ. 1 ಕುದಿ ಬರಲಿ ಇದು. ಇವಾಗ ಇದು ಕುದ್ದಿದೆ. ಈಗ ಬೆಂಡೆಕಾಯಿ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಹಾಕ್ತಾಯಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಈಗ ಇದಕ್ಕೆ ನೀರನ್ನು 1 ಲೋಟ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ನೋಡ್ಕೊಂಡು ಮಾಡಿ. ಈಗ ಇಷ್ಟು ಹದ ಮಾಡ್ಕೊಂಡಿದ್ದೀವಿ. ಈಗ ಇದೊಂದು 5 ಜನಕ್ಕೆ ಆಗುವಷ್ಟು ರೆಡಿ ಮಾಡಿರೋದು. ಇದೊಂದು 5 ನಿಮಿಷ ಬೇಯಲಿ ಇದು ಸಾಂಬಾರು. ಇಲ್ಲಿ ನಾನು ಮೀಡಿಯಮ್ ಹದ ಮಾಡಿದ್ದೀನಿ. ತೀರಾ ಗಟ್ಟಿ ಆದ್ರೂ ಚೆನ್ನಾಗಿರಲ್ಲ, ತೆಳ್ಳಗಾದ್ರೂ ಚೆನ್ನಾಗಿರಲ್ಲ. ನಿಮಗೆ ನೋಡ್ಕೊಂಡು ಹದವ ಮಾಡ್ಕೊಳ್ಳಿ ಇದನ್ನು. ಇವಾಗ ನೋಡಿ, ಎಲ್ಲ ಕರೆಕ್ಟಾಗಿ ಹದವಾಗಿ ರೆಡಿ ಆಗಿದೆ ಸಾಂಬಾರು. ಎಲ್ಲ ಚೆನ್ನಾಗಿ ಕುದ್ದಿ ಚೆನ್ನಾಗಾಗಿದೆ. ಸ್ಮೆಲ್ಲು ಘಮ ಘಮ ಅಂತ ಸ್ಮೆಲ್ ಬರ್ತಾಯಿದೆ. ಯಾವುದೇ ಬೇಳೆ ಇಲ್ದಂಗೆ ಬೆಂಡೆಕಾಯಿ ಹುಳಿ ಸಾರು ನೋಡಿ, ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ.